ಇಂದು ಕ್ರಿಕೆಟ್ ಜಗತ್ತಿನ ಪಾಲಿಗೆ ಒಂದು ಅದ್ಭುತ ದಿನ. ಅಂತಿಮ ಪಂದ್ಯವನ್ನು ತಲುಪಿರೋ ಆರ್ಸಿಬಿ ಈ ಬಾರಿ ಆದರೂ ಗೆದ್ದು ತೀರಿಸತ್ತಾ 17 ವರ್ಷಗಳಿಂದ ಬಕಪಕ್ಷಿಗಳಂತೆ ಕಾದು ಕೂತಿರೋ ಇದರ ಅಸಂಖ್ಯಾತ ಅಭಿಮಾನಿಗಳ ಋಣ. ಈ ಆವೃತ್ತಿಯನ್ನಾದರೂ ಆರ್ಸಿಬಿ ಗೆದ್ದು ಬೀಗಲಿ ಅಂತ ಹರಕೆ ಹೊತ್ತು ಕೂತಿರೋ ಕೋಟ್ಯಾಂತರ ಅಭಿಮಾನಿಗಳು ಒಂದು ಕಡೆ ಆದರೆ ಗೆದ್ದರ ಗತಿಯನ್ನು ಈ ಬಾರಿಯೂ ಅನುಭವಿಸಲಿ ಸೋಲನ್ನು ಅಂತ ಮನಸ್ಸಲ್ಲೇ ಹರಸುತ್ತಾ ಕೂತವರು ಮತ್ತೊಂದು ಕಡೆ. ಇದೆಲ್ಲವೂ ಸಹಜ, ಯಾಕಂದ್ರೆ ಒಂದೇ ಒಂದು ಪಂದ್ಯಾವಳಿಯನ್ನು ಗೆಲ್ಲದೆ 4-5 ಗೆಲುವನ್ನ ಮುಡಿಗೇರಿಸಿಕೊಂಡವರಿಗೂ ಮೀರಿದ ಜನಪ್ರಿಯತೆಯನ್ನು ಹೊಂದಿರೋ ತಂಡವಾಗಿರೋದ್ರಿಂದ ಅದೆಷ್ಟೇ ಏಳು ಬೀಳುಗಳಲ್ಲೂ ಕೈ ಬಿಡದೆ ಬೆಂಬಲಕ್ಕೆ ನಿಂತಿರೋ ನಿಷ್ಠಾವಂತ ಅಭಿಮಾನಿಗಳನ್ನ ಹೊಂದಿರೋದ್ರಿಂದ ನಾನು ಕ್ರಿಕೆಟ್ನ ಬಹುಮುಖ್ಯ ಪಂದ್ಯಗಳನ್ನ ಮಾತ್ರ ನೋಡೋನು. ಅದೇನೋ ಗೊತ್ತಿಲ್ಲ, ಈ ಆರ್ಸಿಬಿ ತಂಡ ಸೆಳೆದಿದ್ದು ಸಾಕ್ಷಿಯಾಗೋಕೆ ಪ್ರತಿ ಪಂದ್ಯವನ್ನು. ಅದೆಷ್ಟೇ ಸೋತರು ನಿರಾಸೆಗಳಾದರೂ ಈ ತಂಡದ ಮೇಲಿರೋ ಅಭಿಮಾನ ಎಂದಿಗೂ ಕಡಿಮೆ ಆಗದು. ಕಾರಣ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ, 18 ವರ್ಷಗಳಿಂದ ಕಟ್ಟಿದ ಅಭಿಮಾನದ ಸಾಮ್ರಾಜ್ಯ ಇದು. ಒಂದೇ ಒಂದು ಪಂದ್ಯಾವಳಿಯನ್ನು ಗೆಲ್ಲದ ಎರಡು ತಂಡಗಳು ಅಂತಿಮ ಕದನಕ್ಕೆ ಸಜ್ಜಾಗಿ ನಿಂತಿವೆ. ಇದರಲ್ಲಿ ಆರ್ಸಿಬಿಯೇ ಗೆಲ್ಲಲಿ ಅನ್ನೋ ಅಭಿಮಾನಿಗಳ ಬಯಕೆ, ಹರಕೆ ಹಾರೈಕೆಗಳು ಮುಗಿಲು ಮುಟ್ಟಿವೆ. ಅದೇನೋ ಪಂದ್ಯಾವಳಿಯ ಅರ್ಧದಿಂದಲೂ ಆರ್ಸಿಬಿ ಗೆಲ್ಲಬಹುದು ಅನ್ನೋ ಅಗಾಧವಾದ ನಂಬಿಕೆ ಹುಟ್ಟಿದೆ. ಈ ನಂಬಿಕೆ ನಿಜವಾದರೆ ಅದಕ್ಕಿಂತ ಖುಷಿ ಬೇರೆ ಏನಿದೆ. ಆರ್ಸಿಬಿ ಅನ್ನೋದು ಬರೀ ತಂಡವಲ್ಲ, ಅದೆಷ್ಟೋ ಜನರ ಭಾವನೆ ಇದು ಅಂದರೆ ಅತಿಶಯೋಕ್ತಿಯಾಗಲ್ಲ. 17 ಬಾರಿ ಕ್ರಿಕೆಟ್ ಕಣದಲ್ಲಿ ಹೋರಾಡಿದರೂ ಗೆದ್ದಿಲ್ಲ. ಈ ಬಾರಿ ಆದರೂ ತನ್ನ ಚೊಚ್ಚಲ ಟ್ರೋಫಿಯನ್ನ ಮುಡಿಗೇರಿಸಿಕೊಳ್ಳಲಿ ಅನ್ನೋದು ನನ್ನಂತಹ ಕೋಟ್ಯಾಂತರ ಅಭಿಮಾನಿಗಳ ಹಂಬಲ.